ಆಪ್ಕಿ ಅದಾಲತ್ನಲ್ಲಿ ಲಾ ಮಿನಿಸ್ಟರ್ ಕಿರಣ್ ರಿಜಿಜು ಅವರ ಮೇಲಿರುವ ಆರೋಪವೆಂದರೆ ಇವರು ಸೋಷಿಯಲ್ ಮೀಡಿಯಾದ ಬಗ್ಗೆ ಅವಶ್ಯಕತೆಗಿಂತ ಹೆಚ್ಚು ಗಮನ ಕೊಡುತ್ತಾರೆ ಎಂಬುದು. ಕಿರಣ್ ಅವರೇ, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಆಕ್ಟಿವಿಟಿ, ನಿಮ್ಮ ಎನರ್ಜಿ ಎಷ್ಟು ಜಾಸ್ತಿ ಕಾಣಿಸ್ತಿದೆ ಅಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳ್ತಾರೆ ನನಗೆ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಗಿದ್ದೇನೆಂದ್ರೆ ನಾನು ಅವರಿಗಿಂತ 12 ವರ್ಷ 8 ತಿಂಗಳು ದೊಡ್ಡವನು ಅಂತ. ಒಳ್ಳೆ ವಿಷಯ ಅಲ್ವಾ? ಚೀಫ್ ಜಸ್ಟಿಸ್ ಅವರು ನನ್ನನ್ನು ಸೋಷಿಯಲ್ ಮೀಡಿಯಾ ಫಾಲೋ ಮಾಡ್ತಾರೆ ಅಂದ್ರೆ ಖುಷಿ ಪಡುವಂತ ವಿಷಯನೇ. ಮತ್ತೆ ಫಾರ್ಮರ್ ಚೀಫ್ ಜಸ್ಟಿಸ್ ರಾಮಣ್ಣ ಅವ್ರು ಹೇಳ್ತಾರೆ ಅವರೊಂದ್ಸಲ ನಿಮ್ಮ ಡ್ಯಾನ್ಸ್ ಅನ್ನ ನೋಡಿದ್ರು. ಮತ್ತೆ ಆ ಡ್ಯಾನ್ಸ್ ಅಲ್ಲಿ ಎಷ್ಟು ಎನರ್ಜಿ ಇತ್ತು ಅಂದ್ರೆ ಹೈ ಎನರ್ಜಿ ಡ್ಯಾನ್ಸ್ ಇತ್ತು. ಕಿರಣ್ ರಿಜಿಜು ಪುಟ್ ಟ್ವಿಟರ್ ಆನ್ ಫೈರ್. ನಾನು ಹಳ್ಳಿಗಳಿಗೆಲ್ಲ ಹೋದಾಗ ನಮ್ಮ ಹಳ್ಳಿಲಿ ಒಂದು ಸಾಂಪ್ರದಾಯಿಕವಾದ ನಮ್ಮಲ್ಲಿ ಅಲ್ಲಿ ಜನಪದ ಹಾಡುಗಳಿರುತ್ತೆ, ನೃತ್ಯ ಅಂತಿರುತ್ತೆ, ನಾವು ಅದನ್ನ ಮಾಡ್ತೀವಿ. ಅವತ್ತಿನ ಒಂದು ಫೋಟೋ ಕಣ್ಮುಂದೆ ಬಂದಾಗ ಅದನ್ನ ಪ್ರಧಾನಮಂತ್ರಿಯವರು ಕೇಳಿದಾಗ ಅದನ್ನ ಕಮೆಂಟ್ ಮಾಡಿ ಟ್ವೀಟ್ ಮಾಡಿದಾಗ ಅದು ದೇಶದಲ್ಲೇ ಒಂದು ಹಾಟ್ ನ್ಯೂಸ್ ಆಗೋಯ್ತು. ಇದೇ ವಿಚಾರವಾಗಿ ಚೀಫ್ ಜಸ್ಟಿಸ್ ಸಾಹೇಬ್ರು ಕೂಡ ಮಾತಾಡಿದ್ದಾರೆ. ಹಾಗಿದ್ರೆ ನಾವೊಂದು ಅದರ ಝಲಕನ್ನ ನೋಡೋಣ. ಡೀಸೆಂಟ್ ಡ್ಯಾನ್ಸರ್ ಅಂತ ಪ್ರಧಾನಿ ಕೂಡ ಹೇಳಿದ್ರು. ಇದು ಅಲ್ಲಿಯ ಅರುಣಾಚಲ ಪ್ರದೇಶದ ಸಾಂಪ್ರದಾಯಿಕ ನೃತ್ಯ. ಅಲ್ಲಿ ಬೇರೆ ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಬೇರೆ ಬೇರೆ ತರ ಡ್ಯಾನ್ಸ್ಗಳಿದೆ. ಅಲ್ಲಿ ಅವ್ರದೇ ಆದ ಒಂದು ವಿಭಿನ್ನವಾದ ಒಂದು ವ್ಯವಸ್ಥೆನ ಮಾಡ್ಕೊಂಡಿದ್ದಾರೆ. ಅದು ಕಮ್ಯುನಿಟಿದು ಒಂದು ಪ್ರಾಕ್ಟೀಸ್ ಅಂತ ಹೇಳ್ಬೋದು. ಮತ್ತೆ ನೀವು ಸಲ್ಮಾನ್ ಖಾನ್ ಅವ್ರ ಜೊತೆ ಅರುಣಾಚಲ ಪ್ರದೇಶದಲ್ಲಿ ಸೈಕಲ್ ತುಳಿತಾ ಇದ್ರಲ್ಲ, ಅದ್ಯಾವ ತರ ನೃತ್ಯ? ಅದು ನಾವು ದೇಶದಲ್ಲಿ ಫಿಟ್ ಇಂಡಿಯಾ ಅಭಿಯಾನನ ಪ್ರಾರಂಭ ಮಾಡಿದಾಗ ಸುಮಾರು 2020ರಲ್ಲಿ ಆ ಸಮಯದಲ್ಲಿ ಫಿಟ್ ಇಂಡಿಯಾನ ದೇಶದ ಪೂರ್ತಿ ಅದನ್ನ ಪರಿಣಾಮಕಾರಿಯಾಗಿ ನಡೆಸೋದಕ್ಕೆ, ಆ ಕ್ಯಾಂಪೈನ್ನ ಮುಂದೆ ತಗೊಂಡು ಹೋಗೋದಕ್ಕೆ ಮಿಸ್ಟರ್ ಸಲ್ಮಾನ್ ಖಾನ್ ಅವರು ಮುಂದೆ ಬಂದಿದ್ರು. ಮತ್ ನನ್ನ ಜೊತೆ ಅವರು ಅರುಣಾಚಲಾಗಿ ಬಂದಿದ್ರು. ಸೈಕ್ಲಿಂಗ್ ಫಿಟ್ನೆಸ್ಗೆ ತುಂಬಾ ಒಳ್ಳೇದು, ಆದ್ರಿಂದ ಒಂದು ಸಾಹಸ ಕ್ರೀಡೆ ಜೊತೆಗೆ ಫಿಟ್ನೆಸ್ನ ಜೋಡಿಸೋದಕ್ಕೆ ನಾವು ಹೀಗೆ ಮಾಡಿದ್ವಿ. ಮತ್ತೆ ಸಲ್ಮಾನ್ ಖಾನ್ ಅದಕ್ಕೋಸ್ಕರ ನಮ್ಮಿಂದ ₹1 ಕೂಡ ಹಣ ಅಂತ ತಗೊಂಡಿರ್ಲಿಲ್ಲ. ಅವರು ಬದಲಾಗಿ ಅವರು ತುಂಬಾ ಸೈಕಲ್ಗಳನ್ನ ದಾನವಾಗಿ ಕೊಟ್ಟಿದ್ರು, ಮತ್ ನಮ್ಗೆ ಹಲವಾರು ರೀತಿ ಸಹಾಯ ಕೂಡ ಮಾಡಿದ್ರು. ಆದ್ರೆ ಇದನ್ನ ನೋಡಿದ ನಂತರ ಜನರು ಹೇಳ್ತಾ ಇದ್ದಾರೆ ಕಿರಣ್ ರಿಜಿಜು ಅವರು ಕೂಡ ಹೀರೋ ಆಗ್ಬೋದು, ಅವರು ಒಂದ್ ವೇಳೆ ಸಿನಿಮಾಗ್ ಬಂದ್ರೆ. ಖಂಡಿತವಾಗ್ಲೂ ಇಲ್ಲ. ನನಗೆ ಈ ಫಿಲ್ಮ್ಸ್ನ ಹೇಗ್ ಮಾಡ್ತಾರೆ ಅನ್ನೋ ಒಂದು ಐಡಿಯಾ ಕೂಡ ಇಲ್ಲ. ನಾನು ಆಗಿನ ದಿನಗಳಲ್ಲಿ ಹಳೆ ಸಿನಿಮಾಗಳನ್ನ ನೋಡ್ತಾ ಇದ್ದೆ. ಆಗ ಇನ್ನೂ ಈ VCR ಅಂತೆಲ್ಲ ಇತ್ತು. ಮತ್ತೆ ಆಗಾಗ ಚಾನ್ಸ್ ಸಿಕ್ಕರೆ ಒಂದು ಹಳೆ ಸಿನಿಮಾ ನೋಡ್ತಾ ಇದ್ದೆ ಅಷ್ಟೇ. ಅದು ಯಾವುದೋ ಒಂದು ಅಸ್ಸಾಂಗೆ ಹೋಗಿ ಸಿನಿಮಾ ಹಾಲಲ್ಲಿ ನೋಡ್ತಾ ಇದ್ವಿ, ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ನಲ್ಲಿ ಒಂದು ಸಿನಿಮಾ ಹಾಲ್ ಇತ್ತು, ಅಲ್ಲಿ ನೋಡ್ತಾ ಇದ್ವಿ ಅಷ್ಟೇ. ಆದ್ರೆ ಹಳ್ಳಿಲಿ ಸಿನಿಮಾ ನೋಡೋಕೆ ಕಾಲೇಜು ದಿನಗಳ ಒಂದು ಚಿತ್ರ ನನ್ನ ಹತ್ರ ಇದೆ. ಅದ್ರಲ್ಲಿ ನೀವು ಸಲ್ಮಾನ್ ಖಾನ್ ತರನೇ ಶರ್ಟ್ ಅನ್ನ ಬಿಚ್ಕೊಂಡು ಕಾಣಿಸ್ಕೊಳ್ತಾ ಇದ್ದೀರಾ. ಎಲ್ರಿಗಿಂತ ಹಿಂದೆ ಇದ್ದೀನಿ. ಎಲ್ರಿಗಿಂತ ಹಿಂದೆ ಇರೋರು, ಶರ್ಟ್ಲೆಸ್. ಯಾವತ್ತಾದ್ರೂ ಅನ್ಸಿತ್ತಾ ನಿಮ್ಗೆ ನಾನು ಕೂಡ ಸಲ್ಮಾನ್ ಖಾನ್ ತರ ಶರ್ಟ್ ಬಿಚ್ಚಿ ಸಿನಿಮಾಗ್ ಬರ್ಬೇಕು ಅಂತ? ಇಲ್ಲ, ಖಂಡಿತ ಇಲ್ಲ. ನನಗೆ ಸಿನಿಮಾ ನೋಡೋದನ್ನ ಮಾತ್ರ ನಾನು ಇಷ್ಟಪಡ್ತೀನಿ, ಆದ್ರೆ ನಾನು ಸಿನಿಮಾದಿಂದ ತುಂಬಾ ದೂರ. ಅದಕ್ಕೂ ನನಗೂ ಯಾವುದೇ ಸಂಬಂಧ ಇಲ್ಲ. ಆಸೆ ಪಡೋದು ಒಂಥರ ಕನ್ಸು, ಬಟ್ ನನ್ ಕನ್ಸು ಕಾಣೋದೇ ಇಲ್ಲ. ಅದು ಈ ರೀತಿಲಿ ಸಿನಿಮಾಗಳ ಬಗ್ಗೆ. ಆದ್ರೆ ನೀವು ಸಿನಿಮಾ ಮಂದಿ ಮೇಲೆ ಕೂಡ ಕಮೆಂಟ್ ಮಾಡ್ತೀರಾ. ನೀವು ಶಿಲ್ಪಾ ಶೆಟ್ಟಿಗೆ ಹೇಳಿದ್ರಿ ಫಿಟೆಸ್ಟ್ ಸ್ಟಾರ್ ಆಫ್ ಬಾಲಿವುಡ್. ಹೌದು, ಫಿಟ್ನೆಸ್ ಇಂಡಿಯಾ ಅಭಿಯಾನಕ್ಕೆ ಶಿಲ್ಪಾ ಶೆಟ್ಟಿ ಅವರು ಇಲ್ಲಿಗೆ ಬಂದಿದ್ರು, ನಮ್ಮನ್ನ ಭೇಟಿ ಮಾಡಿದ್ರು, ಮತ್ತು ಯೋಗ ಸಾಕಷ್ಟು ಪ್ರಚಾರ ಮಾಡೋಕೆ ಸಹಾಯ ಮಾಡಿದ್ದಾರೆ ಕಾರ್ಯಕ್ರಮಗಳಲ್ಲಿ. ಎಲ್ಲೆಲ್ಲಿ ಸರ್ಕಾರದ ಒಳ್ಳೆ ಕಾರ್ಯಕ್ರಮಗಳಾಗತ್ತೆ ಈ ಫಿಟ್ನೆಸ್ಗೆ ಸಂಬಂಧಪಟ್ಟಂತೆ, ಎಲ್ರೂ ಆರೋಗ್ಯವಾಗಿರಿ, ಅನಾರೋಗ್ಯಕ್ಕೆ ಒಳಗಾಗ್ಬೇಡಿ, ಭಾರತ ಸ್ವತಂತ್ರವಾದ್ರೆ ದೇಶ ಸ್ವತಂತ್ರವಾಗುತ್ತೆ. ಯಾರ್ಯಾರು ನಮ್ ಜೊತೆ ಕೈ ಜೋಡಿಸಿದ್ರೋ ನಾನು ಅವ್ರೆಲ್ರಿಗೂ ಧನ್ಯವಾದ ಹೇಳ್ತೀನಿ. ಹಾಗೆ ನಾನು ಎಲ್ಲ ಫಿಲ್ಮ್ ಸ್ಟಾರ್, ಸ್ಪೋರ್ಟ್ಸ್ ಸ್ಟಾರ್ ಮತ್ ಯಾರೇ ಇರ್ಬೋದು, ಅವರು ನಮ್ಮ ಸರ್ಕಾರ ನಡೆಸ್ತಾ ಇರೋ ಕ್ಯಾಂಪೇನ್ನ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನನ್ನ ಪರವಾಗಿ ನಾನು ಅಷ್ಟಾದ್ರೂ ಮಾಡ್ಲೇಬೇಕಾಗತ್ತೆ ಅಲ್ವಾ? ಆದ್ರೆ ನೀವು ರವೀನಾ ಟಂಡನ್ ಅವ್ರನ್ನ ತವಾಂಗಕ್ಕೆ ಬರೋದಕ್ಕೆ ಕೇಳಿದ್ರಿ, ಮತ್ತೆ ಇದು ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕವಾಗಿ ಹರಡಿತ್ತು. ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀನಿ ಎಲ್ಲ ರೀತಿ. ಯಾಕಂದ್ರೆ ಜನ ಅನ್ಕೊಂತಾರೆ ಅಲ್ಲಿ ಹೋಟೆಲ್ ಇಲ್ಲ, ಅಲ್ಲಿ ಅವ್ರಿಗೆ ಉಳ್ಕೊಳ್ಳೋಕೆಲ್ಲೂ ಜಾಗ ಇಲ್ಲ ಅಂತ, ಮಲಗೋದಕ್ಕೆ ಜಾಗ ಸಿಗಲ್ಲ ಅಂತ ಜನರು ಅನ್ಕೊಂಡಿದ್ದಾರೆ. ಅದಕ್ಕೆ ನಾನು ಅನ್ಕೊಂಡೆ ಒಂದ್ಸತಿ ಮಾತಾಡೋಣ, ಹೇಗೆ ಅಲ್ಲಿಗೆ ತಲುಪೋದು ಅಂತ ನಾನು ಅವ್ರಿಗೆ ತಿಳಿಸ್ಕೊಡ್ತೀನಿ. ಹೋಟೆಲ್ ಎಲ್ಲಿದೆ, ನಾನು ಅಲ್ಲಿನ ಸಂಸದ ಆಗಿರೋದ್ರಿಂದ ನಾನು ಅಲ್ಲಿಗೆ ತುಂಬಾ ಜನ ಆಕರ್ಷಣೆ ಮಾಡೋಕ್ ಪ್ರಯತ್ನ ಪಡ್ತೀನಿ. ತುಂಬಾ ಜನ ಇಲ್ಲಿಗೆ ಬಂದಷ್ಟು, ಟೂರಿಸ್ಟ್ ಬಂದಷ್ಟು ನಮ್ಗೆ ಪ್ರಾಫಿಟ್ ಅಲ್ವಾ? ಸೊ ನಾವು ಅವ್ರನ್ನ ಇನ್ವೈಟ್ ಮಾಡ್ಲೇಬೇಕಾಗತ್ತಲ್ವಾ? ಪ್ರೇಕ್ಷಕರಿಂದ ಯಾರಾದ್ರೂ ಪ್ರಶ್ನೆ ಕೇಳ್ತೀರಾ? ಮೊದಲು ನೀವು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ರಿ, ಈಗ ನೀವು ಲಾ ಮಿನಿಸ್ಟರ್ ಆಗಿದ್ದೀರಾ. ಈಗಲೂ ಕೂಡ ನೀವು ಅಥ್ಲೀಟ್ಸ್ ಅಥವಾ ಸ್ಪೋರ್ಟ್ಸ್ ಮೆನ್ ಹತ್ರ ಟಚ್ ಅಲ್ಲಿದ್ದೀರಾ? ಅವ್ರಿಗೆ ಹೆಲ್ಪ್ ಮಾಡ್ತೀರಾ ಹೇಗೆ? ಸ್ಪೋರ್ಟ್ಸ್ ಅನ್ನೋದು ನನಗೆ ತುಂಬಾ ಪ್ಯಾಷನ್.
ಸೊ ಯಾರೆಲ್ಲ ಸ್ಪೋರ್ಟ್ಸ್ ಸ್ಟಾರ್ಸ್ ಅಂತ ಇದ್ದಾರೆ, ತುಂಬಾ ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ಒಲಿಂಪಿಯನ್ಸ್ ಇದ್ದಾರೆ, ಮತ್ತೆ ಸಣ್ಣ ಪುಟ್ಟ ಕಿಲಾಡಿಗಳು ಕೂಡ ಇದ್ದಾರೆ. ಕೇವಲ ಒಂದು 10-15 ವರ್ಷದ ವಯಸ್ಸಿನ ಸಣ್ಣ ಆಟಗಾರರಿದ್ದಾರೆ. ನಾನು ಅವರೆಲ್ಲರನ್ನೂ ಮೀಟ್ ಮಾಡ್ತೀನಿ, ಈಗಲೂ ಮೀಟ್ ಮಾಡ್ತೀನಿ. ಈ ನಡುವೆ ನನಗೆ ಅಷ್ಟು ಸಮಯ ಸಿಗ್ತಾ ಇಲ್ಲ, ಆದರೆ ನಾನು ಅವಕಾಶ ಸಿಕ್ಕಾಗೆಲ್ಲ ಒಂದು 5-10 ನಿಮಿಷ ಅವ್ರ ಜೊತೆ ಕಳೆಯೋದಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆ ಅವ್ರಿಗೆ ಹೇಳ್ತೀನಿ, ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ನೀವು ನನ್ನ ಆಫೀಸಿಗೆ ಕರೆ ಮಾಡ್ಬೋದು ಅಂತ. ನೋಡಿ, ಸರ್ಕಾರ ಇದೆ, ನಾನು ಮಾಡ್ತಿರೋ ಕೆಲಸ ಬೇರೆನೇ ಆಗಿರ್ಬೋದು, ಬಟ್ ಇದು ಒಂದು ಸಾಮೂಹಿಕ ಜವಾಬ್ದಾರಿ ಅಂತ ನಾನು ಭಾವಿಸ್ತೀನಿ. ಮತ್ತು ಮೋದಿಜಿಯವರು ಸ್ಪಷ್ಟವಾಗಿ ಹೇಳಿದರೆ, ನೀವೆಲ್ಲ ಕಂಪಾರ್ಟ್ಮೆಂಟ್ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡಬೇಕು ಅಂತ ಏನಿಲ್ಲ. ಒಳ್ಳೆ ಆಲೋಚನೆ ಇಟ್ಕೊಂಡು ಒಂದು ದೊಡ್ಡ ಗುರಿನ ಸಾಧಿಸೋದ್ರಲ್ಲಿ ನಾವು ಮುಂದುವರಿಬೇಕು ಅಂತ ಹೇಳಿದ್ದಾರೆ. ಕೆಲವು ಆಟಗಾರರು ಸಿಗಾಕೊಳ್ತಾರೆ, ವೀಸಾ ಸಿಗೋದಿಲ್ಲ. ಕೆಲವು ಆಟಗಾರರಿಗೆ ಅನಾರೋಗ್ಯದಿಂದ ಬಳಲ್ತಾ ಇರ್ತಾರೆ. ಕೆಲವು ಆಟಗಾರರು ಯಾವುದೋ ಒಂದು ಸಮಸ್ಯೆನ ಎದುರಿಸ್ತಾ ಇರ್ತಾರೆ, ಹಳ್ಳಿಲಿ ಅಥವಾ ಯಾವುದೇ ಜಾಗದಲ್ಲಿ. ಆಗ ನನಗೆ ಯಾರಾದರೂ ಮೆಸೇಜ್ ಮಾಡಿದಾಗ ನಾನು ತಕ್ಷಣ ಅವ್ರಿಗೆ ಉತ್ತರಿಸ್ತೀನಿ. ಸೊ ಆ ಸ್ಪೋರ್ಟ್ಸ್ ಪರ್ಸನ್ ಜೊತೆಗಿನ ಒಡನಾಟ ಅನ್ನೋದು ನನ್ನ ಡಿಪಾರ್ಟ್ಮೆಂಟ್ಗೆ ಸೇರಿದ್ದಲ್ಲ, ನನ್ನ ಆಸಕ್ತಿ ಮತ್ತು ನನ್ನ ಉತ್ಸಾಹದಿಂದಾಗಿ ನಾನು ಇನ್ನೂ ಸಂಪರ್ಕದಲ್ಲಿದ್ದೀನಿ ಅಷ್ಟೇ. ಮತ್ತೆ ಈಗ ನಮ್ಮ ಕುಸ್ತಿ ಪಟುಗಳೇನಿದ್ದಾರೆ, ರೆಸ್ಲರ್ಸ್ ಏನಿದ್ದಾರೆ, ಪದಕಗಳನ್ನ ಗೆದ್ದಿದ್ರಲ್ಲ, ಅವರು ಧರಣಿ ಮಾಡ್ತಿದ್ರು, ನೀವು ಅವರನ್ನ ಅಪ್ರೋಚ್ ಮಾಡಿದ್ರಾ? ಯಾವಾಗ ಈ ರೀತಿ ಜಗಳಗಳಾಗತ್ತೆ ಆಗ ನಾನು ಒಳಗೆ ಹೋಗ್ಬಾರ್ದು. ಈ ಜಗಳ ಹೊಡೆದಾಟ ನನಗೆ ಸೀಮಿತವಾದ್ದಲ್ಲ, ಅದು ಫೆಡರೇಷನ್ ಮತ್ತೆ ಸ್ಪೋರ್ಟ್ಸ್ ಅವ್ರಿಗೆ ಸಂಬಂಧಪಟ್ಟಂತ ವಿಷಯ. ಅವ್ರ ಮಧ್ಯೆ ಏನೋ ಒಂದು ಸಮಸ್ಯೆ ಇರುತ್ತೆ. ಸೊ ನಾನೀಗ ಕ್ರೀಡಾ ಸಚಿವನಲ್ಲ, ಹಾಗಾಗಿ ಇಂಥ ವಿಚಾರದಲ್ಲಿ ನಾನು ಮಧ್ಯೆ ಹೋಗೋದು ತಪ್ಪಾಗ್ಬಿಡುತ್ತೆ. ಆದ್ರೆ ಫಿಟ್ನೆಸ್ ವಿಡಿಯೋಸ್ ತುಂಬಾ ಹಾಕ್ತೀರಾ, ನೀವು ವೈರಲ್ ಮಾಡ್ತೀರಾ. ಅದು ಅವಾಗಿಂದು ಯಾವಾಗ ನಾನು ಸ್ಪೋರ್ಟ್ಸ್ ಮಿನಿಸ್ಟರ್ ಆಗಿದ್ದೆ ಮತ್ತೆ ಫಿಟ್ನೆಸ್ ಕ್ಯಾಂಪೇನ್ ರನ್ ಮಾಡ್ತಿದ್ದೆ. ಈ ನಡುವೆ ಅಂತೂ ನಾನು ಅಷ್ಟೆಲ್ಲ ಅದನ್ನು ಮಾಡೋದಿಲ್ಲ, ನನಗೆ ಅದಕ್ಕೆ ಅಷ್ಟೊಂದು ಸಮಯನೂ ಸಿಗ್ತಾ ಇಲ್ಲ. ಸರ್, ನಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ನಿಮ್ಮ ಹಲವಾರು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಅದರಲ್ಲಿ ನಿಮ್ದೊಂದು ಸಾಂಗ್ ಕೂಡ ಇದೆ, ತೇರೆ ಜೈಸಾ ಯಾದ್ ಕಹಾ ಅಂತ. ಸರ್, ದಯವಿಟ್ಟು ನೀವು ನಮಗೋಸ್ಕರ ಅದ್ರದ್ದು ಒಂದು 2 ಲೈನ್ ಹಾಡ್ಬೋದಾ ಸರ್, ಪ್ಲೀಸ್ ಸರ್? ಇದೇನು ಅಂದ್ರೆ, ಇದು ನಿಮ್ಮ ನ್ಯಾಯಾಲಯ. ಜಡ್ಜ್ ಸಾಹೇಬ್ರ ಹತ್ರ ಪರ್ಮಿಷನ್ ತಗೊಳ್ದೆ ನಾನೇನಾದ್ರು ಹಾಡು ಹೇಳ್ಬಿಟ್ರೆ ನನಗೆ ಸಜೆ ಕೊಟ್ಬಿಡ್ತಾರೆ ಅನ್ಸುತ್ತೆ. ಇಲ್ಲ, ನೀವು ಹೇಳಿ, ನಿಮ್ದು ಜನತೆ ಕೇಳುತ್ತೆ. ನಮ್ಮ ಜಡ್ಜ್ ಸಾಹೇಬ್ರಿಗೂ ನಿಮ್ಮ ಹಾಡನ್ನ ಕೇಳುವಂತ ಆಸೆ ಆಗಿದೆ. ಒಂದ್ಸರಿ ಹೀಗೆ ನಮ್ಮ ಅರುಣಾಚಲ್ ಪ್ರದೇಶದ ಯಂಗ್ ಆಫೀಸರ್ಸ್ ಎಲ್ಲ ಡೆಲ್ಲಿಗೆ ಬಂದಿದ್ರು. ಒಂದು ಸಣ್ಣ ವೆಲ್ಕಮ್ ಇವೆಂಟ್ನ ಅವ್ರಿಗೆ ಅಂತ ಇಟ್ಕೊಂಡಿದ್ವಿ. ಆಗ 1-2 ಲೈನ್ ಹಾಡಿದ್ದೆ ಅಷ್ಟೇ. तेरे जैसा यार कहाँ कहाँ ऐसा याराना, याद करेगी दुनिया तेरा मेरा अफसाना. ಇದೇ ಅವತ್ತು ನಾನು ಹಾಡಿದ ಹಾಡು. ಕಿರಣ್ ಅವರೇ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇಷ್ಟೊಂದು ಆಕ್ಟಿವ್ ಆಗಿರ್ತೀರಾ, ತುಂಬಾನೇ ಟ್ರಾವೆಲ್ ಮಾಡ್ತೀರಾ, ಬಾರ್ಡರ್ಗೆ ಟ್ರಾವೆಲ್ ಮಾಡ್ತೀರಾ, ಅರುಣಾಚಲ್ ಪ್ರದೇಶಕ್ಕೂ ಹೋಗ್ತೀರಾ, ಹಾಡು ಕೂಡ ಹಾಡ್ತೀರಾ, ಫಿಟ್ನೆಸ್ ಕೂಡ ಮಾಡ್ತೀರಾ. ಮತ್ತೆ ನೀವು ನಿಮ್ಮ ಕೆಲಸಗಳನ್ನ ಯಾವಾಗ ಮಾಡ್ತೀರಾ? ಫಿಟ್ನೆಸ್ ಮತ್ತು ಆಕ್ಟಿವಿಟಿ ಇದು ಕೂಡ ಒಂದು ದೊಡ್ಡ ಕೆಲಸನೇ. ಒಬ್ಬ ವ್ಯಕ್ತಿ ಫಿಟ್ ಆಗಿಲ್ಲ ಅಂದ್ರೆ ಮತ್ತೆ ಕೆಲಸ ಹೇಗೆ ಮಾಡ್ತಾನೆ? ಆದರೆ ಆನ್ ಅ ಸೀರಿಯಸ್ ನೋಟ್, ನಾವು ಕೆಲಸದಲ್ಲಿ ಆಳವಾಗಿ ತೊಡಗಿಸ್ಕೊಂಡಿರುವಂಥ ವಿಷಯಗಳನ್ನ ನಾವು ಅದನ್ನು ಹೊರಗೆ ತೋರ್ಸಕ್ಕಾಗಲ್ಲ ಅಲ್ವಾ? ನಾವು ಸ್ವಲ್ಪ ಸಮಯ ತಗೊಂಡು ಒಂದು ಪಬ್ಲಿಕ್ ಮೀಟಿಂಗ್ ಅಂತ ಮಾಡ್ತೀವಿ, ಅಥವಾ ನಾವು ಗ್ಯಾಪ್ ಸ್ವಲ್ಪ ಟೈಮ್ ತಗೊಂಡು ಅಡ್ವೆಂಚರ್ ಅಂತ ಏನ್ ಮಾಡ್ತೀವಿ, ಅಥವಾ ಪ್ರೋಗ್ರಾಮ್ಗೆ ಹೋಗ್ತೀವಿ, ಅದೇ ಕಾಣಿಸುತ್ತೆ. ಅದನ್ನು ಬಿಟ್ಟು ನಾವು ಏನು ಡಿವೋಟೆಡ್ ಆಗಿ ಕೆಲಸ ಮಾಡ್ತಿರ್ತೀವಲ್ಲ, ಫೈಲ್ ಮಾಡ್ತೀವಿ, ರಿವ್ಯೂ ಮಾಡ್ತೀವಿ, ಮೀಟಿಂಗ್ಸ್ ಅಟೆಂಡ್ ಮಾಡ್ತೀವಿ, ಅದನ್ನು ಯಾರಿಗೆ ತೋರಿಸೋದು? ನಾವು ಸೆಕ್ರೆಟರಿ ಜೊತೆ ತುಂಬಾ ಡೀಪಾಗಿ ಡಿಸ್ಕಸ್ ಮಾಡ್ತಿರ್ತೀವಿ, ಅದನ್ನು ಯಾರ ಹತ್ರ ತೋರಿಸೋದು? ಅಂದ್ರೆ ನಾವೇನು ಕೆಲಸ ಮಾಡ್ತಾ ಇದೀವಲ್ಲ ಅದು ಯಾರಿಗೂ ಕಾಣಿಸೋದಿಲ್ಲ. ಅದು ಬಿಟ್ಟು ಏನು ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಅಂತ ಏನಿದೆ ಅದು ಎಲ್ಲ ಕಡೆ ಕಾಣುತ್ತೆ. ಅದರ್ವೈಸ್ ಒಂದ್ ವೇಳೆ ನಾವು ಸ್ವಲ್ಪ ಟೈಮ್ ಮಾಡ್ಕೊಂಡ್ರೆ, ಒಂದ್ ವೇಳೆ ನಾವು 16 ಗಂಟೆ ಕೆಲಸ ಮಾಡಿದ್ರೆ, ಅದರಲ್ಲಿ ಈವೆಂಟ್ ಅಥವಾ ಜನರನ್ನ ಭೇಟಿ ಆಗೋದು, ಪಬ್ಲಿಕ್ ಮೀಟಿಂಗ್ ಹೋಗೋದು ಒಂದು 30% ಇರುತ್ತೆ. 70% ನಾವು ಬೇರೆ ಕೆಲಸನೇ ಮಾಡ್ತಾ ಇರ್ತೀವಿ, ಅಥವಾ ಇಂಟರ್ನಲ್ ಪಾರ್ಟಿನ ಎಲ್ಲಾದರೂ ಭೇಟಿ ಆಗುವಂಥ ಕೆಲಸ ನಡೀತಾ ಇರುತ್ತೆ. ನೀವು ಇಷ್ಟು ಬ್ಯುಸಿ ಇರೋದ್ರಿಂದ ಯಾರಿಗೆ ತುಂಬಾನೇ ಕಷ್ಟ ಆಗುತ್ತೆ, ಅದರ ಒಂದು ಎವಿಡೆನ್ಸನ್ನ ನಾನೀಗ ನಿಮಗೆ ತೋರಿಸ್ತೀನಿ. How can that be, Papa? My grandparents even didn't come. They live in far village. Oh. All right, I'll try to come. I'm so busy these days. What to do? You have office, but still you say to your boss that I have to come to my daughter's school. ಅವ್ರು ಹೇಳ್ತಾ ಇದ್ದಾರೆ, ನಿಮ್ ಬಾಸಿಗೆ ಹೇಳಿ ರಜಾ ತಗೊಳ್ಳಿ, ನನ್ನ ಜೊತೆ ಸ್ಕೂಲಿಗೆ ಹೋಗ್ಬೋದು ಅಂತ. ಇದು ಹೆಚ್ಚು ಕಮ್ಮಿ ಒಂದು 4 ವರ್ಷದ ಹಳೆ ವಿಡಿಯೋ ಅಂದ್ಕೊಡ್ತೀನಿ.
ಆಕ್ಚುಲಿ ಅವತ್ತು ನನ್ನ ಮಗಳ ಗ್ರ್ಯಾಂಡ್ ಪೇರೆಂಟ್ ಏನೋ ಇತ್ತು. ಅವತ್ತವಳು ಸ್ಕೂಲ್ಗೆ ಹೋಗಿರ್ಲಿಲ್ಲ. ಅವತ್ತು ಸ್ಕೂಲಲ್ಲಿ ಹೇಳಿದ್ದಾರೆ ನಿಮ್ಮ ತಂದೆನ ಕರ್ಕೊಂಬ ಬರುವಾಗ ಅಂತ. ಅವಳೊಂದು 2-3 ದಿನ ಹೇಳ್ತಾನೆ ಇದ್ಲು, ನೀವು ಸ್ಕೂಲಿಗೆ ಬರ್ಬೇಕಂತೆ, ಅಲ್ಲಿ ನಮ್ಮ ಟೀಚರ್ ಹೇಳಿ ಕಳಿಸಿದ್ದಾರೆ ಅಂತ. ಕೊನೆಗೆ ಅವತ್ತು ಆ ರಾತ್ರಿ ಆ ವಿಡಿಯೋನ ಸುಮ್ಮನೆ ಹೆಂಗೆ ತಮಾಷೆಗೆ ತಗೊಳ್ತಾ ಇರೋವಾಗ ಅವಳು ಹೇಳಿದ್ಲು, ಅರೆ ನಿಮ್ಮ ಬಾಸ್ಗೆ ಹೇಳ್ಬೋದಲ್ವಾ ನನ್ನ ಮಗಳದು ಸ್ಕೂಲಲ್ಲಿ ಪ್ರೋಗ್ರಾಮ್ ಇದೆ ಹೋಗ್ಬೇಕು ಅಂತ. ನಮ್ಮ ಪ್ರಧಾನಮಂತ್ರಿ ಬೇಡ ಅಂದ್ರೂ ಕೂಡ ನಾವು ಸಂತೋಷವಾಗಿ ಬೇರೆ ಬೇರೆ ದೇಶ ಎಲ್ಲ ಸುತ್ತಾಡೋಕ್ಕಾಗಲ್ಲ, ಅದು ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿದ್ದೆ, ಅಷ್ಟು ಸುಲಭವಾಗಿ ಓಡಕ್ಕಾಗಲ್ಲ ಅಂತ. ಅವಳ ಪ್ರಕಾರ ಬಾಸ್ ಅಂದ್ರೆ ಪ್ರಧಾನಮಂತ್ರಿ. ಅವಳು ಹೇಳ್ತಾಳೆ ಪ್ರಧಾನಮಂತ್ರಿ ಅಂದ್ರೆ ಬಾಸ್ ಒಪ್ಕೋತಾರೆ ಮಗಳ ಹೆಸರು ಹೇಳಿದ್ರೆ ಅಂತ. ಆದ್ರೆ ಇಡೀ ಜಗತ್ತಿಗೆ ಗೊತ್ತಿರೋ ವಿಚಾರ ಏನು ಅಂತಂದ್ರೆ ಮೋದಿ ಅವರು ತಮ್ಮ ಮಂತ್ರಿಗಳಿಗೆ ಮಲಗೋದಿಕ್ಕೂ ಬಿಡೋದಿಲ್ಲ, ಆರಾಮ್ ಮಾಡೋದಿಕ್ಕೂ ಬಿಡೋದಿಲ್ಲ ಅಂತ ವಿಷಯ. ಅದಕ್ಕೆ ದೇಶ ಪ್ರಗತಿ ಆಗ್ತಾ ಇದೆ. ಒಂದ್ ವೇಳೆ ಕಾಂಗ್ರೆಸ್ ಟೈಮಲ್ಲಿ ಅಥವಾ ಅದರ ಹಿಂದೆ ಯೂಶಲಿ ನಿಮಗೆ ಗೊತ್ತಾ ಮಂತ್ರಿಯವರೆಲ್ಲ ಬೇಸಿಗೆ ರಜೆಗೆ ಅಂತ ಹೋಗ್ತಿದ್ರು, ಕುಟುಂಬನ ಯುರೋಪ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ರು, ಹಾಲಿಡೇಗೆ ಅಂತ ಹೋಗ್ತಾ ಇದ್ರು. 2014 ನಂತರ ಈ ರಜಾ ಹಾಲಿಡೇ ಎಲ್ಲ ನನ್ನ ಡಿಕ್ಷನರಿಯಿಂದಾನೇ ಕಣ್ಮರೆ ಆಗೋಯ್ತು. ಯಾಕಂದ್ರೆ ಈಗ ಅಷ್ಟು ಕೆಲಸ ಇದೆ, ಅಷ್ಟು ಕೆಲಸ ಮಾಡ್ಬೇಕು ನಾವು. ಪ್ರಧಾನಮಂತ್ರಿ 1 ನಿಮಿಷನೂ ಕೂಡ ಅವರು ವೇಸ್ಟ್ ಮಾಡೋದಿಲ್ಲ. ಹಾಗಿದ್ಮೇಲೆ ನಾವು ಹೇಗೆ ನಮ್ಮ ಸಮಯನ ವ್ಯರ್ಥ ಮಾಡೋಕ್ಕಾಗತ್ತೆ? ಈಗಂತೂ ನಾವು ದೇಶನ 2047ನೇ ಇಸ್ವಿ ಒಳಗಡೆ ಶ್ರೀಮಂತಗೊಳಿಸೋದನ್ನ ದೊಡ್ಡ ಗುರಿಯಾಗಿಟ್ಕೊಂಡು ನಾವೆಲ್ಲರೂ ಮುನ್ನುಗ್ತಾ ಇದ್ದೀವಿ. ಮೋದಿಜಿಯವರು ಏನು ಒಂದು ಹೊಸ ಗುರಿನ ಇಟ್ಕೊಂಡಿದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ, ಅದನ್ನ ಪೂರ್ತಿ ಮಾಡಬೇಕು. ಅದಕ್ಕೆ ನಮ್ಮಂತವ್ರು ಎಲ್ರೂ ಬೇರೆ ವಿಚಾರಗಳನ್ನ ಯೋಚನೆ ಮಾಡೋದನ್ನ ಮರೆತು ದೇಶದ ಜನತೆಯನ್ನ ನಮ್ಮ ಮೈಂಡ್ ನಲ್ಲಿ ಇಟ್ಕೊಂಡು ಕೇವಲ ದೇಶಕ್ಕೋಸ್ಕರ ಅಷ್ಟೇ ಕೆಲಸ ಮಾಡಬೇಕು.